ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಈಶಾದು ಕಂಟಿನ್ಯೂಯೇಷನ್ನು. ಸೊ ಪೂರ್ತಿ ಡೇ ಈಶಾದಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಈ ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ವೆರಿ ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆನೆ ವೆದರ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿತ್ತು ವೆದರು. ಆ್ಯಂಡ್ ರೂಮು ಅಷ್ಟೇ ಅಷ್ಟು ಸೈಲೆಂಟಾಗಿತ್ತು. ನಾವು ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಹೋಗೋಣ, ಎಲ್ಲನೂ ಸಹ ಕವರ್ ಮಾಡ್ಕೊಳ್ಳೋಣ ದೇವಸ್ಥಾನ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಈ ಪೂರ್ತಿ ಲಾಗಲ್ಲಿ ಏನೇನಿದೆ ಏನೇನಿಲ್ಲ, ಸೊ ಎಷ್ಟು ದೇವಸ್ಥಾನ ಇದೆ, ಸೊ ಟೈಮಿಂಗ್ಸನ್ನು ಎಕ್ಸಾಕ್ಟು ಸೊ ಪೂರ್ತಿ ಈ ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನಮಗೆ ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ಒಬ್ಬರು ಗೆಸ್ಟು ಸಹ ಬಂದಿದ್ದರು. ಅವ್ರು ಯಾರು ಅಂತ ತೋರಿಸ್ತೀನಿ ಬನ್ನಿ. ಸ್ಟಾರ್ಟ್ ಆಗುತ್ತೆ. ಸೊ 10 ನಿಮಿಷ ಅಷ್ಟೇ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇದು ನನ್ನ ಔಟ್ಫಿಟ್, ಇವತ್ತಿನ ಔಟ್ಫಿಟ್. ಸೊ ಈ ರೀತಿ ಇದೀನಿ ನಾನು. ಸೊ ಜೊತೆ ಆ ರೂಮಲ್ಲಿ ಇದ್ದಾಳೆ, ಅವಳನ್ನ ಔಟ್ಫಿಟ್ನ ನಾನು ತೋರಿಸ್ತಾ ಹೋಗ್ತೀನಿ, ಓಕೆನಾ. ಸೊ ಇವಾಗ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಬ್ಯಾಚ್ ಬಂದು 9:50ಗೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು 10 ಮಿನಿಟ್ಸ್ ಅಷ್ಟೇ, 9:50ಇಂದ 10 ಮಿನಿಟ್ಸ್ವರೆಗೂ ಯಾರ್ಯಾರು ಬರ್ತಾರೆ ಅವ್ರನ್ನ ಕರ್ಕೊತಾರೆ ಅಷ್ಟೇ. ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ, ಯಾರನ್ನೂ ಅಲೋ ಮಾಡಲ್ಲ. ಸೆಕೆಂಡ್ ಬ್ಯಾಚ್ ಬಂದು 10:35ಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಅಷ್ಟೇ ಬ್ಯಾಚ್ ವೈಸ್, 2 ಬ್ಯಾಚ್ ವೈಸ್ ಆದಮೇಲೆ ಥರ್ಡ್ ಬ್ಯಾಚ್ ಬಂದು 11 ಸಮಥಿಂಗ್ ಏನೋ ಇದೆ, 11 o'clock ಏನೋ ಸ್ಟಾರ್ಟ್ ಆಗುತ್ತೆ. ಸೊ ಅದು ಓಪನ್ ಬ್ಯಾಚು. ಸೊ ಅದೂ ಒಂದು 15 ಮಿನಿಟ್ಸ್ ಇರುತ್ತೆ, ಯಾರು ಬೇಕಾದ್ರೆ ಬರ್ಬೋದು ಹೋಗ್ಬೋದು. ಸೊ ಈ ಥರ 3 ಬ್ಯಾಚಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಮತ್ತು ಡಿನ್ನರ್ ಅಷ್ಟೇ. ಲಂಚ್ ಇರೋದಿಲ್ಲ, ಅವೈಲೇಬಲ್ ಇರೋದಿಲ್ಲ. ಸೊ ನಾವೇ ಹೊರಗಡೆ ಇಲ್ಲಿ ಹೋಟೆಲ್ ಇದೆ, ನಿಶಾ ಹತ್ರ ಹೋಟೆಲ್ ಇದೆ, ಒಂದೇ ಹೋಟ್ಲ್ ಇರೋದು. ಸೊ ಅಲ್ಲಿ ಹೋಗಿನೇ ನಾವು ಕಾಫಿ ಆಗಲಿ ಹಾಲಾಗಲಿ ಏನೇ ಬೇಕಂದ್ರೂ ಅಲ್ಲೇ ಹೋಗ್ಬೇಕಾಗುತ್ತೆ. ಶಾಪಿಂಗ್ ಸ್ಟ್ರೀಟು ಅಲ್ಲೇ ಇರೋದು. ಸೊ ಮತ್ತೆ ಇನ್ನೊಂದು ನವಿಲು ಸಹ ನಮಗೆ ಕಾಣ್ತು. ಸೊ ಇಲ್ಲಿ ತುಂಬಾನೇ ನವಿಲುಗಳಿದಾವೆ. ಸೊ ಕೂಗ್ತಾನೆ ಇರ್ತವೆ, ಆ ಶಬ್ದಕ್ಕೆ ಹೇಳ್ಬೋದು, ಆ ವಾತಾವರಣ, ನವಿಲು ಕೂಗು, ಅಕ್ಷಿಗಳ ಸದ್ದು ಕೇಳಿ ಎಷ್ಟೋ ದಿನಗಳೇ ಆಗೋಗಿತ್ತು. ಸೊ ಪೀಸ್ಫುಲ್ ಆಗಿದೆ. ಸುತ್ತ ಬೆಟ್ಟದ ಮಧ್ಯ ಇರೋದ್ರಿಂದ ವ್ಯೂ ಆಗಿರ್ಬೋದು, ಮತ್ತೆ ಅಲ್ಲಿನ ಒಂದು ಪಾಸಿಟಿವ್ ವೈಬ್ಸೇ ಬೇರೆ ಲೆವೆಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದು ದೇವಸ್ಥಾನಗಳಿದ್ದಾವೆ, ಧ್ಯಾನಲಿಂಗ ಮತ್ತು ಲಿಂಗ ಭೈರವಿ ಮತ್ತು ಚಂದ್ರಕುಂಡ, ಸೂರ್ಯಕುಂಡ ಅಂತ ಹೇಳಿ 3 ಟೆಂಪಲ್ ಇದೆ ಇಲ್ಲಿ. ಸೊ ಅಲ್ಲಿ ಕಾಣಿಸಿರೋದೇ ಚಂದ್ರಕುಂಡ. ಈ ಕಡೆ ರೈಟ್ ಸೈಡ್ ಬಂದು ಸೂರ್ಯಕುಂಡ ಇದೆ, ಗರ್ಲ್ಸಿಗೆ, ಅದು ಬಾಯ್ಸಿಗೆ ಸಪ್ರೇಟ್ ಆಗಿದೆ. ಇದು ಧ್ಯಾನಲಿಂಗ ಅಂತ ಹೇಳಿ. ಸೊ ಒಳಗಡೆ ಲಿಂಗ ಇದೆ. ಸೊ ಇದು ನಮ್ಮ ಬಸವ. ಸೊ ಇಲ್ಲಿ ಎಲ್ಲೂ ವಿಡಿಯೋ ಕ್ಯಾಪ್ಚರ್ ಮಾಡೋಂಗಿಲ್ಲ, ಬಟ್ ನಾನು ಮಾಡ್ತಾ ಇದ್ದೀನಿ ನಿಮಗೋಸ್ಕರ ತೋರಿಸೋದಕ್ಕೆ. ಆ್ಯಂಡ್ ದಯವಿಟ್ಟು ವ್ಯೂಸ್ ಕೊಡಿ ಗಾಯ್ಸ್. ಯಾಕೋ ಈ ನಡುವೆ ವ್ಯೂಸೇ ಆಗ್ತಿಲ್ಲ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ, ಎಡಿಟಿಂಗ್ ಮಾಡಿ, ವಾಯ್ಸೆಲ್ಲ ಕೊಟ್ಟು ಏನೋ ಒಂದು ಆಸೆಯಿಂದ ಹಾಕಿರ್ತೀವಿ, ಬಟ್ ಎಫರ್ಟ್ ಹಾಕಿರೋ ವೀಡಿಯೋಸ್ಗಳಿಗೆ ಒಂದು ವ್ಯೂಸ್ ಬರೋದಿಲ್ಲ, ರೆಸ್ಪಾನ್ಸ್ ಇರೋದಿಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ. ಯಾವುದೋ ಒಂದು ಸುಮ್ಮನೆ ಬುಳುಕ್ ಹಾಕಿರ್ತೀವಿ, ಅದಕ್ಕೆ ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ, ಬಟ್ ಎಫರ್ಟ್ ಹಾಕಿ ಎಡಿಟ್ ಮಾಡಿರೋ ವೀಡಿಯೋಸ್ಗಳಿಗೆ ವ್ಯೂಸೇ ಬರೋಲ್ಲ. ಅದೊಂದು ತುಂಬ ಬೇಜಾರಾಗ್ತಿದೆ ಈ ನಡುವೆ. ನೋಡೋಣ, ಟ್ರೈ ಮಾಡ್ತೀನಿ. ಆ್ಯಂಡ್ ನೋಡಿ, ಸೊ ಈ ಥರ ಇದೆ ಫೈನಲ್ ಆಗಿ. ಈ ಥರ ಫುಲ್ ದೇವಸ್ಥಾನಗಳಿದ್ದಾವೆ. ಸೊ ಹಾಗೆ ಒಂದು ಫೋಟೋನು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇವಾಗ ನಾವು ಫಸ್ಟ್ ಧ್ಯಾನಲಿಂಗಕ್ಕೆ ಹೋಗ್ತಾ ಇದ್ವಿ, ಬಟ್ ವಿಡಿಯೋ ಎಲ್ಲೂ ಮಾಡೋವಾಗಿಲ್ಲ, ಫೋಟೋನು ತೆಗಿಯೋವಾಗಿಲ್ಲ ಅಂತ. ಸೊ ಧ್ಯಾನಲಿಂಗಕ್ಕೆ ಹೋದಾದ್ಮೇಲೆ ಅದು ಫೋಟೋ ನಾನು ನಿಮ್ಗೆ ಹಾಕಿರ್ತೀನಿ. ಅಲ್ಲಿ 10 ನಿಮಿಷ 15 ನಿಮಿಷ ಮೆಡಿಟೇಷನ್ ಮಾಡೋದಕ್ಕೆ ಕೊಡ್ತಾರೆ. ಒಳಗಡೆ ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಧ್ಯಾನಲಿಂಗ. ಸೊ ಎಲ್ಲರೂ ಸಹ ಹೋಗ್ಬೋದು, ಬ್ಯಾಚ್ ವೈಸ್ ಬಿಡ್ತಾರೆ. ಸೊ ಇದೇ ಧ್ಯಾನಲಿಂಗ ಇರೋ ಅಂಥ ಒಂದು ಮೂರ್ತಿ ವಿಗ್ರಹ. ಈ ಸುತ್ತಾನು ಸ್ವಲ್ಪ ನಮಗೆ ಸ್ಪೇಸ್ ಇದೆ. ಸೊ ಈ ಸ್ಪೇಸ್ ಏನಿದೆಯೋ ಅಲ್ಲಿ ನಾವು ಒಂದು ಹಾಲಲ್ಲಿ ಒಂದು 30ರಿಂದ 40 ಜನ ಕೂತ್ಕೊಬೋದು. ಸೊ ಬ್ಯಾಚ್ ವೈಸು ಒಂದು 20ರಿಂದ 25 ಜನ ಬಿಡ್ತಾರೆ. ಸೊ ಆ ಥರ ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ನಮಗೆ. ನೆಕ್ಸ್ಟ್ ಹೋಗಿದ್ದು ನಾವು ಲಿಂಗ ಭೈರವಿ. ಧ್ಯಾನಲಿಂಗದಿಂದ ಲಿಂಗ ಭೈರವಿಗೆ ಹೋಗ್ತೀವಿ. ಅಲ್ಲೂ ಅಷ್ಟೇ ನಮಗೆ ಅಂದರೆ ಕುತ್ಕೊಳ್ಳೋಕ್ಕೆಲ್ಲ, ಧ್ಯಾನ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ. ಜಸ್ಟ್ ದರ್ಶನ ಮಾಡಿ ಒಂದು ನಮಸ್ಕಾರ ಹಾಕಿ ಬರಬೇಕು. ಸೊ ಈ ಥರ ಇರುತ್ತೆ, ಧ್ಯಾನ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಥರ್ಡ್ ಬಂದು ಇದೆ ಚಂದ್ರಕುಂಡ ಮತ್ತು ಸೂರ್ಯಕುಂಡ ಅಂತ ಹೇಳಿ. ಸೊ ಒಂದು ಮೇಲ್ಗೆ ಸಪ್ರೇಟು ಮತ್ತು ಗರ್ಲ್ಗೆ ಸಪ್ರೇಟ್ ಸೆಷನ್ ಥರ ಅಂದರೆ ಸಪ್ರೇಟಾಗೇ ಇದೆ. ಸೊ ಹೋಗಿ ಇಲ್ಲಿ ನೀರೊಳಗೆ ಹೋಗಿ ನಾವು ಧ್ಯಾನವನ್ನು ಮಾಡ್ಬೋದು. ಎಷ್ಟೊತ್ತು ಬೇಕಾದರೂ ನೀರಲ್ಲಿ ಸಹ ಇರ್ಬೋದು. ಅಲ್ಲಿ ಲಿಂಗಗಳಿರ್ತವೆ, 3-4 ಲಿಂಗಗಳಿರ್ತವೆ. ಹೋಗಿ ನಾವು ಧ್ಯಾನ ಮಾಡೋದಾಗಿರ್ಬೋದು, ಇಲ್ಲ ನೀರಲ್ಲಿ ತಪಸ್ ಮಾಡೋದಾಗಿರ್ಬೋದು ಮಾಡ್ಬೋದು. ಸೊ ಇದಂತೂ ತುಂಬಾ ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ಸೊ ಮೈಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ.
ಸೊ ಎಂಟ್ರಿ ಟಿಕೆಟ್ ಬಂದು 20 ರೂಪಾಯಿ ಇರುತ್ತೆ. ಬೇರೆ ಯಾವುದಕ್ಕೂ ಎಂಟ್ರಿ ಟಿಕೆಟ್ ಇಲ್ಲ, ಅಂದರೆ ಧ್ಯಾನಲಿಂಗ ಮತ್ತು ಲಿಂಗ ಭೈರವಿಗೆ ಎಂಟ್ರಿ ಟಿಕೆಟ್ ಇಲ್ಲ. ಬಟ್ ಇದಕ್ಕೆ ಎಂಟ್ರಿ ಟಿಕೆಟ್ ಇದೆ, ಬಿಕಾಸ್ ಗರ್ಲ್ಸಿಗೆ ಡ್ರೆಸ್ ಪ್ರೊವೈಡ್ ಅವರೇ ಮಾಡ್ತಾರೆ. ಸೊ ಒಂಥರ ನೈಟಿ ಥರ ಏನೋ ಡ್ರೆಸ್ ಪ್ರೊವೈಡ್ ಮಾಡ್ತಾರೆ. ಸೊ ನಾವು ಆ ಡ್ರೆಸ್ನ ವೇರ್ ಮಾಡಿನೇ ಹೋಗಿ ಅಲ್ಲಿ ಧ್ಯಾನ ಮಾಡಬೇಕಾಗುತ್ತೆ. ಸೊ ನಾವೇನು ಹಾಕೊಂಡಿರ್ತೀವೋ ಡ್ರೆಸ್ ಅದನ್ನು ಅಲ್ಲಿ ರೂಮ್ಗಳಿರುತ್ತೆ, ಅಲ್ಲಿ ರಿಮೂವ್ ಮಾಡಿ ಅವ್ರು ಕೊಡೋ ಡ್ರೆಸ್ನ ಹಾಕ್ಕೊಂಡು ಹೋಗಿ ನಾವು ಧ್ಯಾನ ಮಾಡಿಬಿಟ್ಟು ತಿರ್ಗಾ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಡ್ರೆಸ್ಗಳನ್ನು ನಾವು ಹಾಕೋಬೇಕು. ಆ ಡ್ರೆಸ್ನ ಅಲ್ಲೇ ವಾಪಸ್ ಕೊಡಬೇಕು. ಅವರಲ್ಲಿ ತಿರ್ಗಾ ವಾಷೇಬಲ್ ಮಾಡಿ ತಿರ್ಗಿ ಇನ್ನೊಬ್ಬಗೆ ರೀಯೂಸೇಬಲ್ ಅಂತ ಕೊಡ್ತಾರೆ. ಸೊ ಇದಕ್ಕೆ 20 ರೂಪಾಯಿ ಎಂಟ್ರಿ ಟಿಕೆಟ್ ಇರುತ್ತೆ. ಸೊ ಇದಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಈ ಮೂರಲ್ಲಿ ಅದೊಂದೇ ಅಮೇಝಿಂಗ್ ಅಂತ. ಅನ್ಫಾರ್ಚುನೇಟ್ಲಿ ಕಿಡ್ಸ್ಗಳಿಗೆ ಅಲೋ ಇಲ್ಲ. ಸೊ ತುತಿಂಗ್ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ನಾನು ನೀರಲ್ಲಿ ಆಡೋಕ್ಕಾಗಲಿಲ್ಲ. ಸೊ ಅದರಿಂದ ನಾನು ಜಸ್ಟ್ ಸ್ಪ್ರಿಂಕಲ್ ಮಾಡ್ಕೊಂಬಂದೆ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ನಾನು ನೀರಲ್ಲಿ ಹೇಳ್ತೀನಿ. ಸೊ ಇಲ್ಲಿಂದ ನಾವು ನೆಕ್ಸ್ಟು ಆದಿಯೋಗಿ ಹತ್ರ ಹೋಗ್ತಾ ಇದ್ದೀವಿ. ಸೊ ಸ್ಟ್ಯಾಚ್ಯೂಸ್ ನೋಡೋಣ ಅಂತ ಹೇಳಿ ನಾವು ಮಾರ್ನಿಂಗ್ ಟೈಮ್ ಹೋಗೇ ಇಲ್ಲ, ಬಟ್ ಆಲ್ರೆಡಿ ಈವ್ನಿಂಗ್ ಆಗೇ ಹೋಯಿತು. ಸೊ ಎಲ್ಲ 3 ದರ್ಶನ ಮಾಡ್ಕೊಳ್ಳೋ ಅಷ್ಟರಲ್ಲೇ ಆಫ್ಟರ್ನೂನ್ ಆಗೋಯ್ತು 2 o'clock. ಸೊ ಊಟ ಮಾಡ್ಕೊಂಡು ಹೋಗೋಷ್ಟಲ್ಲೇ 3:34 ಆಗೋಗಿದೆ. ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಗುತ್ತೆ. ಸೊ ಹೋಗೋಷ್ಟಲ್ಲೇ ಲೇಟ್ ಆಗುತ್ತೆ. ಅಲ್ಲಿಂದ ಟಾಂಗ ಇದೆ, ನಡ್ಕೊಂಡು ಹೋಗಬೇಕಲ್ಲ. ಇಲ್ಲಿಂದ ಯಾವ ಗಾಡಿನೂ ಪ್ರೊವೈಡ್ ಇರೋದಿಲ್ಲ. ಸೊ ಮಗು ನಿಂತ್ಕೊಂಡು ಯಜಮಾನರನ್ನ ಕರ್ಕೊಂಡು ಹೋಗೋದು ತುಂಬ ಕಷ್ಟ. ಸೊ ಈ ಥರ ಟಾಂಗಗಳಿರುತ್ತೆ. ಟಿಕೆಟ್ ತೊಗೊಬೇಕಾಗುತ್ತೆ. ಪರ್ ಹೆಡ್ 10 or 20 ಇದೆ. ಸೊ ಟಿಕೆಟ್ ತೊಗೊಂಡು ಹೋಗಬೇಕಾಗುತ್ತೆ. ಟಿಕೆಟ್ ತೊಗೊಂಡವ್ರಿಗೆ ಮಾತ್ರ ಅಲ್ಲೋ ಇರುತ್ತೆ. 7 o'clock ಕ್ಲೋಸ್ ಆಗೋಗುತ್ತೆ. ಯಾವ ಟಾಂಗಗಳನ್ನೂ ಇರೋದಿಲ್ಲ. ಸೊ ವಿತಿನ್ 7 o'clock ನೀವು ಬಂದು ಟಿಕೆಟ್ ತೊಗೊಂಡು ಆದಿಯೋಗಿ ಹತ್ರ ಹೋಗಬೇಕಾಗತ್ತೆ. ಸೊ ಇಲ್ಲಿ ನಾರ್ಮಲಾಗಿ ಶಾಪಿಂಗ್ ಟ್ರೀಟ್ ಇದೆ. ಆ್ಯಂಡ್ ಪಬ್ಲಿಕ್ ಎಲ್ರಿಗೂ ಈ ಕಡೆ ಮಾತ್ರ ಅಲೋ ಇರುತ್ತೆ. ಸೊ ರೈಟ್ ಸೈಡ್ ಬಂದು ಒಳಗಡೆ ಟೆಂಪಲ್ ಇವಾಗ ತೋರಿಸಿದ್ರೆ ಅಲ್ಲಿ ಪಬ್ಲಿಕ್ಗೆ ಅಲೋ ಇದೆ. ಬಟ್ ಫೋನ್ ಅಂತೂ ಕಂಪಲ್ಸರಿ ಇಲ್ಲವೇ ಇಲ್ಲ. ನಾವು ಅಲ್ಲಿ ಸ್ಟೇ ಆಗಿರೋದ್ರಿಂದ ಸೊ ನಮಗೆ ಡೆಪಾಸಿಟ್ ಮಾಡಿ ಅಂತಲೇ ನಾವು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು ಅಷ್ಟೇ. ಬಟ್ ಪಬ್ಲಿಕ್ಗಂತೂ ಫೋನ್ ತೊಗೊಂಡೋಗೋ ಹಾಗೆ ಇಲ್ಲ. ಎಂಟರ್ ಈಶಾ ಒಳಗಡೆ ಹೋಗೋದಕ್ಕೆ ಆದಿಯೋಗಿ ಹತ್ರ ಮಾತ್ರ ಫೋನ್ ಅಲೋ ಇದೆ. ನೀವು ಕ್ಯಾಪ್ಚರ್ ಮಾಡ್ಬೋದು. ಇಲ್ಲೆಲ್ಲ ಸ್ಟ್ರೀಟ್ಗಳಿದೆ, ಶಾಪಿಂಗ್ ಸ್ಟ್ರೀಟ್ ಇದೆ. ಸೊ ಫುಡ್ಡು ಹೋಟೆಲ್ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ರೂಮ್ ಎಲ್ಲಿದೆಯೋ ಅಲ್ಲಿಂದ ನಮಗೆ ಹೋಟೆಲ್ ಬೇಕು ಅಂದರೆ ನಾವು ಇಲ್ಲಿಗೆ ಬರಬೇಕಾಗಿತ್ತು. ಸೊ ಅಲ್ಲಿ ನಮಗೆ ಜಸ್ಟ್ ಯಾರು ರೂಮ್ ಬುಕ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಅಲ್ಲಿ ಫೆಸಿಲಿಟೀಸ್ ಮಾತ್ರ ಇರುತ್ತೆ. ಸೊ ಪಬ್ಲಿಕ್ ಅಲೋ ಇರೋದಿಲ್ಲ. ಸೊ ನಾವು ಹಾಗೆ ಟಾಂಗ ಗಾಡೀಲಿ ಹೋದ್ವಿ. ಸೊ ಡೇಯಲ್ಲಿ ನೋಡೋಣ ಅಂದ್ಕೊಂಡು ಹಂಗೂ ನೈಟ್ ಆಗಿ ಹೋಯ್ತು 6:30. ಸೊ ನೋಡೋಣ ಬನ್ನಿ ಯಾವ ಸಿಗುತ್ತೆ ಅಂತ ಹೇಳಿ ಹಾಗೆ ಲೈಟ್ ಶೋ ನೋಡಿಕೊಂಡು ಬರೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಸೊ ಲೈಟ್ ಶೋ ಆಲ್ರೆಡಿ ನಿಮಗೆ ವಿಡಿಯೋ ಲಾಗಲ್ಲಿ ಹಾಕಿದ್ದೀನಿ, ದಯವಿಟ್ಟು ಹೋಗಿ ನೋಡಿ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಬಂದಿದೆ. ಆ್ಯಂಡ್ ವ್ಯೂಸ್ಗಳನ್ನ ಕೊಡಿ, ಸಪೋರ್ಟ್ ಮಾಡಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ದಯವಿಟ್ಟು. ಅಂದರೆ ಗೊತ್ತಿರೋರನ್ನೇ, ಫೇಮಸ್ ಆಗಿರೋರನ್ನೇ ಬೆಳೆಸೋಲ್ಲ. ನಮ್ಮಂಥ ಒಂದು ಚಿಕ್ಕ ಪುಟ್ಟ ಪ್ರತಿಭೆಗಳು ಇರ್ತವೆ, ಅವ್ರಿಗೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಬಂತು ಹತ್ರ ಬಂತು. ಸೊ ಫೈನಲಿ ನಾವು ಸ್ಟ್ಯಾಚ್ಯೂಸ್ನ ನೋಡಿಕೊಂಡು ಲೈಟ್ ಶೋನು ಸಹ ನೋಡಿಕೊಂಡು ಊಟ ಮಾಡ್ಕೊಂಡು ಡೈರೆಕ್ಟ್ ರೂಮ್ಗೆ ಹೊಟ್ಟೋದ್ವಿ. ಸ್ವಲ್ಪ ಟಯರ್ಡ್ ಆಗಿತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದು ಒಂದು ಫೋಟೋ ತೊಗೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ವಾಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್ ಆಗಬೇಕು. ಸೊ ಬನ್ನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ವೆರಿ ಗುಡ್ ಮಾರ್ನಿಂಗ್. ಸೊ ನಾವು ಅರ್ಲಿ ಮಾರ್ನಿಂಗ್ ವಾಕ್ ಹೋಗೋಣ ಅಂತ ವ್ಯೂ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ವ್ಯೂಸು. ಹಾಗೆ ವಾಕ್ ಹೋಗಿ ನಾವು ಬರೋಣ ಅಂತ ಅಂದ್ಕೊಂಡ್ವಿ. ಸೊ ವಾಕ್ ಹೋದಾಗ ಆ್ಯಸ್ ಯೂಶ್ವಲ್ ನಮ್ಗೆ ಗೆಸ್ಟ್ ಸಿಗ್ತಾರಲ್ವ. ಸೊ ಇಲ್ಲಿ ನವಿಲ್ಗಳು ಜಾಸ್ತಿ ಅಂತ ಮೊದಲೇ ಹೇಳಿದ್ದೆ. ಸೊ ನೋಡಿ ಇಷ್ಟು ನವಿಲ್ಗಳಿದೆ, ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಸೊ ಅರ್ಲಿ ಮಾರ್ನಿಂಗ್ ಈ ಥರ ನೋಡಿದಾಗ ಏನೋ ಒಂಥರ ಖುಷಿನೇ ಆಗೋಗುತ್ತೆ. ಆ್ಯಂಡ್ ಪಬ್ಲಿಕ್ಕಿಗೆ ಭಯನೇ ಇರೋದಿಲ್ಲ ಈ ನವಿಲ್ಗಳಿಗೆ. ಅದಕ್ಕೂ ರೂಢಿ ಆಗೋಗಿದೆ ನಮ್ಮ ಜೊತೆ ಓಡಾಡಿ. ಸೊ ಫೈನಲಿ ನಾವು ಚೆಕ್ಔಟ್ ಆಗಿ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಬಸ್ ಇಲ್ಲಿಗೆ ಬರುತ್ತೆ ಅಂತ ಹೇಳೋದಲ್ಲ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಆದಿಯೋಗಿ 3 days ಸ್ಪೆಂಡ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಸೊ ನಮ್ಮ ಟ್ರೈನ್ 1 o'clock ಹೋಗಿತ್ತು. ಸೊ ಟ್ರೈನ್ ಹತ್ಕೊಂಡು ನಾವು ವಾಪಸ್ಸು ಬೆಂಗಳೂರು ಕಡೆಗೆ ನಡೆದ್ವಿ. ಸೊ ನೋಡಿ ನಮ್ಮ ಟ್ರೈನ್ ಬರ್ತಾ ಇದೆ. ಸೊ ಇದನ್ನು ಸಹ
1 o'clockಗೆ ಬುಕ್ ಆಗಿತ್ತು. ಸೊ ನಾವು ಅಲ್ಲಿ 11 o'clockಗೆ ಬಿಟ್ವಿ. 11 o'clock ಅಂತ 10:30ಗೆ ಬಿಟ್ವಿ. ಅಲ್ಲಿಂದ 1 hour ಜರ್ನಿ ಇದೆ, 35 ಕಿಲೋಮೀಟರ್. ಸೊ ಇಲ್ಲಿ ಬಂದ ಕರೆಕ್ಟಾಗಿ 12 ಆಗಿತ್ತು. ಸೊ ಹಾಗೆ ನಾವು ಅಲ್ಲಿಂದ ನಡ್ಕೊಂಡು ಬಂದು ಪ್ಲಾಟ್ಫಾರ್ಮ್ ಹೋಗೋ ರಟ್ಟಲ್ಲಿ ಕರೆಕ್ಟಾಗಿ ಟ್ರೈನು ಸಹ ಬಂತು. ಸೊ ಟ್ರೈನ್ ಹತ್ಕೊಂಡು ನಾವು ವಾಪಸ್ಸು ಬೆಂಗಳೂರು ಕಡೆಗೆ ಬಂದ್ವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಆ್ಯಂಡ್ ಕಮೆಂಟ್ ಮಾಡಿ, ವ್ಯೂಸ್ನ ಕೊಡಿ, ಸಪೋರ್ಟ್ ಮಾಡಿ, ನಮ್ಮಂಥವ್ರನ್ನು ಬೆಳೆಸಿ ಸರ್. ಸೊ ನಮ್ಮ ಜೊತೆ ಒಬ್ಳು ಪಾರ್ಟ್ನರ್ ಸಿಕ್ಬಿಟ್ಲು. ಸೊ ಹುಡುಗಿ ಜೊತೆ ಸೇರಿ ಅವಳು ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ಬೆಂಗಳೂರು ಕಡೆಗೆ ಬಂದು. ಸೊ ಇದು ಇವತ್ತಿನ ಲಾಗ್ ಆಗಿರುತ್ತೆ. ಸೊ ಲಾಗ್ನೊಂದಿಗೆ ಸಿಗ್ತಾನೆ ಇರ್ತೀನಿ. ಸೊ ಯಾವ ರೀತಿ ಲಾಗ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಲ್ಲಿವರೆಗೂ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್.